ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿಕೊಂಡೆ. ಚಪಾತಿ ಮಾಡಿಕೊಂಡು ಹೀರೆಕಾಯಿ ಎಣ್ಗಾಯಿ ಮಾಡಿಕೊಂಡೆ. ಎಣ್ಗಾಯಿ ಮಾಡಿಕೊಂಡು ಚಾಕ್ಕೆ ಬೆಳಗ್ಗೆ ಚಪಾತಿಗೆ ಚೆನ್ನಾಗಿರ್ತದೆ. ಮತ್ತು ನಾವು ಎಣ್ಗಾಯಿ ಮಾಡ್ಕೊಳ್ಳೋದ್ರಿಂದ ನಮಗೆ ಚಪಾತಿ ಮತ್ತು ರೈಸ್, ರೊಟ್ಟಿ ಅಥವಾ ಯಾವುದಕ್ಕೂ ಕೂಡ ನಾವು ತಿನ್ಬೋದು. ದೋಸೆ ಕೂಡ ತಿನ್ಬೋದು. ಆ ಥರ ಒಂದು ಹೀರೆಕಾಯಿ ಎಣ್ಗಾಯಿ ನಾನು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ನಾನು ವೈಟ್ ರೈಸ್ ಮಾಡಿದೆ, ಬಾಯ್ಲ್ಡ್ ರೈಸ್ ಮಾಡಿದೆ, ಮತ್ತು ಹೀರೆಕಾಯಿ ಎಣ್ಗಾಯಿ ಮಾಡಿದೆ, ನೀರು ಬಿಸಿ ಮಾಡಿದೆ, ಮತ್ತು ಇಲ್ಲಿ ಚಪಾತಿ ಕೂಡ ಮಾಡಿಕೊಂಡೆ. ಹಾಗೆ ಚಪಾತಿ ಮಾಡಿಕೊಂಡು ಚಹಾ ಕುಡಿಬೇಕಿತ್ತು. ಚಹಾ ಕುಡಿತಾ ನಿಮ್ಮೊಟ್ಟಿಗೆ ಎಲ್ಲ ವಿಷಯನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಟೆಂಪಲ್ಗೆ ಹೋಗುವಾಗ ನಾವು ಏನೆಲ್ಲ ಮಾಡ್ತೀವಿ, ಹೇಗೆಲ್ಲ ಮಾಡ್ತೀವಿ, ನನ್ನ ಇಲ್ಲಿ ಪ್ಯಾನ್ ಕೇಕ್ ಕೂಡ ರೆಡಿ ಆಯಿತು. ನನ್ನ ಮಗನ ಡಯಟಿಗೆ ಅದು ಓಟ್ಸು ಮತ್ತು ಬಾಳೆಹಣ್ಣು ಮತ್ತು ಮೊಟ್ಟೆ ಎಲ್ಲ ಹಾಕಿ ಮಾಡುವಂಥದ್ದು ಒಂದು ಪ್ಯಾನ್ ಕೇಕ್. ಅದು ನಿಮಗೆ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ಅದು ನನ್ನ ಮಗನ ಡಯಟ್ ರೆಸಿಪಿ. ಅದಕ್ಕೋಸ್ಕರ ಇಲ್ಲಿ ನಮಗೆ ಬೇಕಂತ ಹೇಳಿ ನಾನು ಚಪಾತಿ ಕೂಡ ಮಾಡಿಕೊಂಡೆ. ಇಲ್ಲಿ ಹೀರೆಕಾಯಿ ಎಣ್ಗಾಯಿ ಕೂಡ ಮಾಡಿಕೊಂಡೆ. ಹಾಗೆ ಇದು ಚಪಾತಿ ಒಟ್ಟಿಗೆ, ರೊಟ್ಟಿ ಒಟ್ಟಿಗೆ ಅಥವಾ ಊಟದೊಟ್ಟಿಗೆ, ಅನ್ನದೊಟ್ಟಿಗೆ, ಮತ್ತು ಯಾವುದು ಕೂಡ ನಮಗೆ ಪರೋಟ, ಇಡ್ಲಿ, ದೋಸೆ ಯಾವುದರೊಟ್ಟಿಗೆ ಕೂಡ ನಾವು ಈ ಗಸಿಯನ್ನು ತಿನ್ಬೋದು. ಅಷ್ಟು ಒಂದು ಟೇಸ್ಟಿ ಗಸಿಯಾಗಿರ್ತದೆ ಇದು ನಾವು ತುಂಬ ಒಂದು ಟೇಸ್ಟಿ ರೆಸಿಪಿ. ಇದು ಎಣ್ಗಾಯಿ ಅಂದರೆ ತುಂಬ ಒಂದು ಬಾಯಲ್ಲಿ ನೀರು ಬರುವಂಥ ಒಂದು ರೆಸಿಪಿ. ಅದು ಹೇಳಲಿಕ್ಕೆ ತರಕಾರಿ ಕೂಡ ಆದರೂ ಕೂಡ ತುಂಬ ಟೇಸ್ಟಿಯಾಗಿ ಬರ್ತದೆ. ಆ ಥರ ಒಂದು ರೆಸಿಪಿ ಅದು. ಅದನ್ನು ನಾನು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಎಣ್ಗಾಯಿ ಕೂಡ ಮಾಡಿಕೊಂಡೆ. ಇಲ್ಲಿ ಆದ ಒಂದೆರಡು ಚಪಾತಿ ಕೂಡ ತಿಂದು. ಮಕ್ಕಳಿಗೆ ಚಪಾತಿ ಕೊಡುವಾಗ ಒಂದು ತುಪ್ಪ ಹಾಕಿಕೊಡಿ, ಇಲ್ಲಾಂದರೆ ಬಾಳೆಹಣ್ಣನ್ನು ಸೇರಿಸ್ಕೊಡಿ. ಮಕ್ಕಳಿಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಮತ್ತು ಮಕ್ಕಳು ತುಂಬ ರುಚಿ ಕೂಡ ಬರ್ತದಲ್ವ, ತಿಂತಾರೆ ಚೆಂದ ಮಾಡಿ. ಹಾಗೆ ನಮ್ಮ ಅತ್ತೆ ಕೂಡ ಬಾಳೆಹಣ್ಣು, ಚಪಾತಿ ಮತ್ತು ತುಪ್ಪ ಕೂಡ ಹಾಕಿಕೊಟ್ಟಿದ್ವಿ. ಅದನ್ನು ಕೂಡ ಅವಳು ಕೂಡ 2 ಚಪಾತಿ ತಿಂದು. ಇಲ್ಲಿ ನಾನು ಚಟ್ನಿ ಮಾಡ್ಕೊಂಡಿದ್ದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಚಟ್ನಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಅದೇ ಚಟ್ನಿ ಇದು. ಅದು ಚಟ್ನಿ ಮತ್ತು ಹೀರೆಕಾಯಿ ಎಣ್ಗಾಯಿ ಪಲ್ಯ ಮತ್ತು ಚಪಾತಿ ಮತ್ತು ಚಹಾ ಎಲ್ಲ. ನನಗೆ ಒಂದು ದೊಡ್ಡ ಗ್ಲಾಸಲ್ಲಿ ಚಹಾ ಬೇಕು. ಅದಕ್ಕೋಸ್ಕರ ನಾನಿಲ್ಲಿ 1 ಗ್ಲಾಸ್ ಚಹಾ ಕುಡಿದ್ರೆ ಬೆಳಿಗ್ಗೆ, ಮತ್ತು ಮರುದಿವಸ ನೆಕ್ಸ್ಟ್ ಡೇನೇ ಕುಡಿಯೋದು, ಅಲ್ಲಿವರೆಗೂ ಕುಡಿಯೋದಿಲ್ಲ. ಹಾಗೆ ಇಲ್ಲಿ ನಾನು ತಿನ್ನಲಿಕ್ಕೆ ಅಂತ ಹೇಳಿ ಕೂತ್ಕೊಂಡೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ? ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ತುಂಬ ದಿನಗಳ ನಂತರ ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ನಡುವಲ್ಲಿ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಮಾಡ್ಲಿಕ್ಕಾಗಲಿಲ್ಲ. ಏನೋ ಬಿಜಿ ಇದ್ದ ಕಾರಣ ಮಾಡ್ಲಿಕ್ಕಾಗಲಿಲ್ಲ. ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ನಮಗೆ ಕೊರಗಜ್ಜನ ಟೆಂಪಲ್ಗೆ ಹೋಗಿದ್ವಿ ನಾವು ಉತ್ತರಕ್ಕೆ. ಹಾಗೆ ಅಲ್ಲಿ ನಮ್ದೊಂದು ಹರಕೆ ಬಾಕಿ ಇತ್ತು, ಹೋಗಿದ್ವಿ. ಮತ್ತೆ ಯಾರಾದರೂ ತುಂಬ ಶತ್ರುಗಳು ಕಾಟ ಕೊಡ್ತಾ ಇರ್ತಾರೆ, ಅಥವಾ ಮತ್ತೆ ನಮ್ಗೆ ಏನಾದರೂ ಜಾಗ ಸಮಸ್ಯೆ ಇರ್ತದೆ, ಮನೇಲಿ ಯಾರಿಗಾದ್ರೂ ಹುಷಾರಿರೋದಿಲ್ಲ, ಮತ್ತೆ ಏನಾದರೂ ಮಕ್ಕಳು ಮರಿ ಆಗಿದ್ದವ್ರಿಗೆ, ಅದು ಏನೇನೋ ಪರ್ಸನಲ್ ಆಗಿ ಏನೇನೋ ಸಮಸ್ಯೆ ಇರ್ತದಲ್ವಾ, ಅಂಥವ್ರು ಹೋಗಿ ಕೈ ಮುಗಿದು ಹರಕೆ ಕಟ್ಕೊಂಡ್ಬಂದ್ರಾಯ್ತು. ಅಲ್ಲಿ ಹರಕೆ ಏನು ಕಟ್ಬೋದು ಅಂತ ಹೇಳಿದರೆ, ಒಂದು ಬೀಡ ಹೇಳ್ತಾರಲ್ವ, ಬೀಡ, ಎಲೆ, ಅಡಿಕೆ, ತಂಬಾಕು, ಅದಕ್ಕೆ ಬೀಡ ಹೇಳ್ತಾರೆ ನಮ್ಮ ಮಂಗಳೂರು ಭಾಷೆಯಲ್ಲಿ, ಬೀಡ. ಮತ್ತು ಒಂದು ಕ್ವಾರ್ಟ್ರ್, ಮತ್ತು ಚಕ್ಕುಲಿ. ಈ ನಾರ್ಮಲ್ ನಾವು ತಿನ್ನೋ ಚಕ್ಕುಲಿ ಉಂಟಲ್ಲ, ನಾವು ಹರಕೆ ಕಟ್ಟೋದು ಹೀಗೇನೆ. ನಾನು ಬಿಡ, ಚಕ್ಕುಲಿ ಮತ್ತು ಕ್ವಾರ್ಟ್ರನ್ನ ನಿನಗೆ ಕೊಡ್ತೀನಿ, ನಮ್ಮ ಕೆಲಸ ಆಗ್ಬೇಕಂತ ಹೇಳಿ ನಾವು ಮನಸ್ಸಲ್ಲಿ ಅಂದ್ಕೊಂಡು, ಅಜ್ಜನ ನೆನೆಸ್ಕೊಂಡು ನಾವು ಯಾವಾಗಲೂ ಒಂದು ಹರಕೆ ಮಾಡ್ಕೋಬೇಕು. ನಮ್ಮ ಕೆಲಸ ಈಡೇರಿದ ನಂತರ ಅಥವಾ ಅಲ್ಲಿ ಹೋಗಿ ಆದರೂ ನಾವೊಂದು ಹರಕೆ ಕಟ್ಕೋಬಹುದು. ನಮಗೆ ಆ ಟೈಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ, ನಮಗೇನೋ ಸಮಸ್ಯೆ ಇತ್ತು, ಅದು ತುಂಬ ಕಷ್ಟದಲ್ಲಿದ್ದುವೆ ಅಂತ ಹೇಳುವಾಗ ನಮ್ಮ ಅಜ್ಜನ ನೆನೆಸ್ಕೊಂಡ್ರೆ ಯಾವಾಗಲೂ ಸದಾ ನಮ್ಮ ನೆನಪೇ ಬಿಡದೆ ಇರ್ತಾರೆ. ದೈವಗಳದ್ದು ತುಂಬ ಪವರ್ಫುಲ್ ಇರ್ತದೆ ಯಾವಾಗಲೂ. ದೈವಗಳ ಆಶೀರ್ವಾದ, ನಾವು ದೈವಗಳ ಜಾಗದಲ್ಲಿ ಇರೋದ್ರಿಂದ ದೈವಗಳು ತುಂಬ ನಮಗೆ ಒಳ್ಳೆ ಕೆಲಸದನ್ನೇ ಮಾಡ್ತವೆ, ಮತ್ತು ಆಶೀರ್ವಾದ ಸದಾ ನಮ್ಮ ಮೇಲೆ ಯಾವಾಗಲೂ ಇರ್ತದೆ. ನಾವು ಯಾರಿಗೂ ಅನ್ಯಾಯ ಮಾಡಿದ್ರಾಯ್ತು, ಯಾವಾಗಲೂ ನಮ್ಮ ಕೆಲಸದ ಕಡೆ ನಾವು ಯಾವಾಗಲೂ ನಿಗಾ ಇಡಬೇಕು. ಇನ್ನೊಬ್ಬರ ಬಗ್ಗೆ ಅವಳು ಏನು ಮಾಡ್ತಾಳೋ, ಅಥವಾ ಅವ್ರ ಮನೇಲಿ ಏನು ತಂದ್ರು, ಅವ್ರು ಏನು ಮಾಡಿದ್ರು, ಅವರೇ ಬಟ್ಟೆ ಹಾಕೊಂಡ್ರು, ಅವ್ರೇನು ಊಟ ಮಾಡಿದ್ರು, ಅಥವಾ ಅವಳು ಹಾಗೆ ಮಾಡಿದ್ದು, ಅವಳು ಆ ಬಟ್ಟೆ ಹಾಕೊಂಡ್ಲು, ಅವಳು ಅಲ್ಲಿಗೆ ಹೋದ್ಲು ಅಂತ ಇನ್ನೊಬ್ಬರ ಬಗ್ಗೆ ನಾವು ಯಾವಾಗಲೂ ವಿಚಾರ ಮಾಡ್ಕೊಂಡಿರ್ತೀವಿ.
ನಮ್ಮ ಹುಡುಗಿಯರಿಗೆಲ್ಲ ಆ ಥರದ್ದೆಲ್ಲ ಜಾಸ್ತಿ ಇರ್ತದೆ. ಆ ಥರ ಯಾವಾಗಲೂ ನಾವು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯಾವುದನ್ನು ಯೋಚನೆ ಮಾಡಬಾರ್ದು. ನಮ್ಮ ಬಗ್ಗೆ ನಾವು ಏನಾದರೂ ಯೋಚನೆ ಮಾಡ್ತಾ ಇದ್ರೆ, ನಮ್ಮ ಮನೆ ಬಗ್ಗೆ ಅಥವಾ ನಮ್ಮ ಲೈಫ್ ಬಗ್ಗೆ, ನಮ್ಮ ಸ್ಟೈಲ್ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಬಗ್ಗೆನೇ ನಾವು ಯಾವಾಗಲೂ ವಿಚಾರ ಮಾಡ್ತಾ ಇದ್ರೆ ನಾವು ಏನಾದರೂ ನಮ್ಮ ಜೀವನದಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ. ಅದು ಬಿಟ್ಟು ನಾವು ಬೇರೆಯವ್ರ ಬಗ್ಗೆ ಯಾವಾಗಲೂ ಥಿಂಕ್ ಮಾಡ್ತಾ ಇದ್ರೆ ಅಥವಾ ಆಲೋಚನೆ ಮಾಡ್ಕೊಂಡಿದ್ರೆ, ಅವಳು ಹಾಗೆ ಮಾಡಿದ್ಲು, ಅವಳಿಗೆ ಹಾಗೆ ಕಲಿಸ್ಬೇಕು, ಹೀಗೆ ಕಲಿಸ್ಬೇಕು, ಅವಳ ಹತ್ರ ಬಟ್ಟೆ ಹಾಕೊಂಡು ಅವಳು ಅದನ್ನು ತಗೊಂಡು ಅವಳು ಹೇಗೆ ಮೇಲೆ ಹೋದ್ಲು ಅಂತ ಹೇಳಿ ನಾವು ಹೊಟ್ಟೆ ಕಿಚ್ಕೊಡೋದ್ರಿಂದ ನಮ್ಗೆ ಅದರಿಂದ ಏನೂ ಲಾಭ ಇಲ್ಲ. ನಮ್ಗೇನೇ ನಷ್ಟ ಹೊರತು ನಮ್ಮ ಜೀವಕ್ಕೇನೆ ನೆಮ್ಮದಿ ಇರೋದಿಲ್ಲ. ಅವಳು ಹಾಗೆ ಮಾಡಿದ್ಲ, ಅವಳಿಗೆ ಹಾಗೆ ಕಲಿಸ್ಬೇಕು, ಹೀಗೆ ಕಲಿಸ್ಬೇಕಂತ ಯಾವಾಗಲೂ ನಾವು ಬೇರೆಯವ್ರ ಬಗ್ಗೆನೇ ವಿಚಾರ ಮಾಡಿಕೊಂಡು ನಮ್ಮ ಜೀವನ, ನಮ್ಮ ಟೈಮು ಎಲ್ಲದನ್ನು ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅದನ್ನು ಯಾರು ಕೂಡ ಮಾಡ್ಕೋಬಾರ್ದು ಅಂತ ನನ್ನೊಂದು ಅಪೇಕ್ಷೆ. ಯಾಕೆಂದ್ರೆ ನಾನು ತುಂಬಾ ಅನುಭವಿಸಿದ್ದೀನಿ. ನನ್ನ ನುಡಿಯೇ ತುಂಬಾ ಜನ ಹೊಟ್ಟೆ ಕಿಚ್ಚಿಬಿಟ್ಟಿದ್ದಾರೆ. ಹೊಟ್ಟೆ ಕಿಚ್ಚಿಬಿಟ್ಟವರು ಕೂಡ ಅವರವರಿಗೆ ಅನುಭವಿಸಿದ್ದಾರೆ. ಅದರ ಡಬಲ್ ಟ್ರಿಬಲ್ ಅಂತ ಹೇಳಿದ್ರು ಪರವಾಗಿಲ್ಲ, ಬೀದಿಗೆ ಬಂದಿದ್ದಾರೆ ಲಾಸ್ಟ್ಗೆ. ಯಾಕೆ ನನಗೆ ಕಷ್ಟ ಕೊಟ್ಟಿದ್ದಾರೆ, ಏನೆಲ್ಲ ತೊಂದರೆ ಕೊಟ್ಟಿದ್ದಾರೆ, ನನಗೆ ಏನೆಲ್ಲ ಮಾಟ ಮಂತ್ರ ಮಾಡಿದ್ದಾರೆ, ನಾನು ಎಷ್ಟೆಲ್ಲ ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು. ಆದ್ರೆ ನಾನು ದೇವ್ರ ಹತ್ರ ಯಾವಾಗಲೂ ಕೇಳ್ಕೊಳ್ತಾ ಇದ್ದದಷ್ಟೇ, ನಾನಂತೂ ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ಮತ್ತೆ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಕೂಡ ಮಾಡೋದಿಲ್ಲ. ನನ್ನ ಕೆಲಸ ಆಯ್ತು. ಯಾವಾಗಲೂ ನನ್ನ ಕೆಲಸದಲ್ಲಿ ನಾನು ಮನೇಲಿ ಇದ್ರೆ ನನ್ನ ಕೆಲಸ ಯಾವ್ದು ಬಾಕಿ ಉಂಟ ನಾನು ಕೆಲಸ ಮಾಡ್ಕೊಳ್ತೀನಿ. ಹೊರಗೆ ಡ್ಯೂಟಿಗೆ ಹೋಗ್ಲಿಕ್ಕಿದ್ರೆ ಡ್ಯೂಟಿ ಮಾಡ್ತೀನಿ. ಮನೆಗೆ ಬಂದು ಏನು ಅಡುಗೆ ಆಗಬೇಕು, ಮನೇಲಿ ಅಡುಗೆ ಕೆಲಸ ನಾನೇ ಮಾಡಬೇಕು, ಹೊರಗೆ ಡ್ಯೂಟಿಗೆ ನಾನೇ ಹೋಗಬೇಕು, ಏನಾದ್ರು ತರಲಿಕ್ಕಿದ್ರು ನಾನೇ ತರಬೇಕು. ನಾನು ಯಾವಾಗಲೂ ತುಂಬ ಬ್ಯುಸಿಯಾಗಿರ್ತೀನಿ. ಯಾಕೆಂದ್ರೆ ನನಗೆ ಅಷ್ಟು ಎಲ್ಲದು ನಾನೇ ಮಾಡಬೇಕಾಗುತ್ತೆ. ಮತ್ತೆ ಹುಡುಗಿಯರಂತ ನಾನಿರೋದು ನಾನೊಬ್ಳೆ, ಮತ್ತೆ ಮಗ ಇರೋದು ಹುಡುಗ ಅವನ ಕೆಲಸ ಆಯಿತು, ಅವನಾಯ್ತು. ಹಾಗೆ ಯಾರು ಇರೋದಿಲ್ಲ, ನಮ್ಮ ಮನೆ ಕೆಲಸ ನಾನೇ ಮಾಡ್ಕೋಬೇಕಾಗ್ತದೆ. ಈಗ ಮಗಳು ಡೆಲಿವರಿ ಆಗಿದ್ದಾಳೆ, ಈಗ ಇದ್ದಾಳೆ. ಅವಳಿಗೂ ಕೂಡ 2 ಮಕ್ಕಳನ್ನ ಇಟ್ಕೊಂಡು ಆಚೆ ಈಚೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. 2 ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡ್ತದೆ. ಹಾಗೆ ನಾನು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಮನೆಗೆ ಬಂದ್ರೆ ನನ್ನ ಕೆಲಸ ಆಯ್ತು, ನಾನಾಯ್ತು, ನನ್ನದೆಷ್ಟು ಕೆಲಸ ಉಂಟ, ಪಾತ್ರೆ ತೊಳಿಲಿಕ್ಕೆ, ಬಟ್ಟೆ ತೊಳಿಲಿಕ್ಕೆ, ಅಡುಗೆ ಮಾಡ್ಲಿಕ್ಕೆ, ನೆಲ ಒರೆಸ್ಲಿಕ್ಕೆ, ತುಂಬಾ ಸಿಕ್ಕಾಬಟ್ಟೆ ಬೇಕಾದಷ್ಟು ತಿರುಗಿ ನೋಡುವಷ್ಟು ಪುರ್ಸತ್ತಿರೋದಿಲ್ಲ. ಪುರ್ಸತ್ತಿದ್ರು ಕೂಡ ನಾನು ಆ ಟೈಮನ್ನ ವೇಸ್ಟ್ ಮಾಡೋದಿಲ್ಲ. ನನ್ನದು ಏನಾದ್ರು ಬಟ್ಟೆಗಳಿದ್ರೆ, ನನ್ನ ಟೈಲರಿಂಗ್ ಮಿಷಿನ್ ಇದೆ, ಬಟ್ಟೆ ನನಗೆ ಏನಾದ್ರು ಬೇಕು ಅಂತ ಇಷ್ಟ ಆಯ್ತು ಅಂತ ಹೇಳಿದ್ರೆ ನನಗೆ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ಕೊಳ್ತೀನಿ, ಇಲ್ಲ ಬಟ್ಟೆ ಐರನ್ ಮಾಡ್ತೀನಿ, ಇಲ್ಲ ಯಾವ್ದಾದ್ರು ಧೂಳು ತೆಗೀದ ಅಥವಾ ಯಾವ್ದಾದ್ರು ಕಬಾಟೆಲ್ಲ ಕ್ಲೀನ್ ಮಾಡ್ದ, ಯಾವ್ದಾದ್ರು ಧೂಳು ಇಡ್ತದಲ್ವಾ, ಧೂಳು ಹಿಡಿದಿರ್ತದೆ ಕಬಾಟೆಲ್ಲ. ನಾವು ತುಂಬಾ ಸಮಯದಿಂದ ಬಟ್ಟೆ ತುಂಬಿಸಿ ಜಾಸ್ತಿ ನಾವು ಒಳಗಿರ್ತದೆ, ಅದೇನು ಧೂಳು ಆಗುದಿಲ್ಲ ಅಂತ ಹೇಳಿ ನಾವು ಸುಮ್ಮನೆ ಇರ್ತೀವಿ. ಆದ್ರೂ ಕೂಡ ನಾವು ಗಾಡ್ರೇಜ್ ಯಾವಾಗ ನಾವು ಬಾಗಿಲು ಹಾಕಿದ್ರು ಕೂಡ ನಮಗೆ ಧೂಳು ಹಿಡಿದಿರ್ತದೆ. ಮತ್ತೆ ಬಟ್ಟೆಗಳು ಹಾಗೇನೆ ನಾವು ಗಾಡ್ರೇಜಲ್ಲಿ ಇಟ್ಟಿರ್ತೀವಲ್ವಾ, ಅದು ತುಂಬಾ ಸಮಯ ನಾವು ಯೂಸ್ ಮಾಡಿದ್ರೆ ಒಂದು ತರ ಇದು ಡಸ್ಟ್ ತರ ಸ್ಮೆಲ್ ಬರ್ತಾ ಇರ್ತದೆ. ಅದಕ್ಕೆ ಅದನ್ನು ನಾವು ಯಾವಾಗಲೂ ಬಿಸಿಲಿಗೆ ಹಾಕುವುದು, ಒಣಗಿಸೋದು, ಮತ್ತೆ ಇದು ಮಡಚಿ ತಂದಿಡುದು ಅಥವಾ ಮಡಚುವ ಸ್ಟೈಲಿಯನ್ನ ಬೇರೆ ಬೇರೆ ರೀತಿಯಲ್ಲಿ ಚೇಂಜ್ ಮಾಡಿ ಮಡಚಿಡ್ಬೇಕು. ಯಾಕೆ ಒಂದೇ ರೀತಿ ನಾವು ಅಟ್ಟಿ ಮಾಡಿ ಮಡಚಿಡೋದ್ರಿಂದ ಹಾಗೇನೆ ಗೆರೆ ಬಿದ್ದು ತುಂಬಾ ವರ್ಷ ಆದ್ರೆ ಕಟ್ ಆಗುವಂತ ಚಾನ್ಸಸ್ ತುಂಬಾ ಇರ್ತದೆ. ಆ ರೀತಿ ಎಲ್ಲವನ್ನು ಟಿವಿ ಸ್ಟ್ಯಾಂಡಿಂದ ಹಿಡಿದು, ಸೋಫಾದಿಂದ ಹಿಡಿದು ಎಲ್ಲ ಧೂಳು ತೆಗೆಯುವುದು, ಕಿಟಕಿ ಒರೆಸೋದು, ಎಲ್ಲ ಡಬ್ಬೆಗಳನ್ನ ಕ್ಲೀನ್ ಮಾಡೋದು, ಈ ತರ ನಾನು ಯಾವಾಗಲೂ ಬಿಜಿಯಾಗಿ ಇರ್ತೀನಿ. ಯಾಕೆಂದ್ರೆ ನನಗೆ ಸಿಕ್ಕುದು ಸ್ವಲ್ಪ ಟೈಮನ್ನು ಕೂಡ ನಾನು ವೇಸ್ಟ್ ಮಾಡ್ಕೊಳ್ಳೋದಿಲ್ಲ. ಬೇರೆಯವ್ರ ಬಗ್ಗೆ ಅಂತ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ಯಾರು ಮಾಡಿರ್ತಾರೋ ಅವರಂತೂ ಯಾವತ್ತೂ ಉದ್ಧಾರನೂ ಆಗಿಲ್ಲ, ಆಗುದೂ ಇಲ್ಲ. ಯಾಕೆಂದ್ರೆ ನಾನು ಬೇರೆಯವ್ರ ವಿಷಯಕ್ಕೇನೆ ಇಲ್ಲ, ನನ್ನ ಕೆಲಸ ಆಯ್ತು. ನನ್ನಿಂದ ಹೆಲ್ಪ್ ಆಗಿದ್ರೆ ನಾನು ತುಂಬಾ ಜನಕ್ಕೆ ಹೆಲ್ಪ್ ಕೂಡ ಮಾಡಿದ್ದೀನಿ, ಮಾಡ್ತೀನಿ ಕೂಡ ಮುಂದೆ ಕೂಡ. ನನ್ನಿಂದ ಯಾರು ಹೆಲ್ಪ್ ತಗೊಂಡಿದ್ರೆ ಅವ್ರು ಒಳ್ಳೇದು ಕೂಡ ಆಗಿದ್ದಾರೆ. ಮತ್ತೆ ನನಗೆ ಯಾರು ಕೆಟ್ಟದ್ದು ಬಯಸಿದ್ದಾರೆ ಅವ್ರು ಯಾವತ್ತಿನವರೆಗೂ ಉದ್ಧಾರನೂ ಆಗಿಲ್ಲ, ಇನ್ನೂ ಆಗುದೂ ಇಲ್ಲ. ಯಾಕೆಂದ್ರೆ ನನ್ನನ್ನು ತುಳಿಲಿಕ್ಕೆ ತುಂಬಾ ಜನ ನೋಡಿದ್ದಾರೆ, ಆದ್ರೆ ನಾನು ಒಂದೇ ನಂಬಿದ್ದು, ದೇವರನ್ನು ಮಾತ್ರ ನಂಬಿದ್ದು. ಹಾಗಾಗಿ ದೇವರು ಇಷ್ಟರವರೆಗೂ ಕೈ ಬಿಡಲಿಲ್ಲ, ಇನ್ನೂ ಕೂಡ ಕೈ ಬಿಡುದಿಲ್ಲ ಅಂತ ನನ್ನ ನಂಬಿಕೆ. ನಮ್ಮ ಮನಸ್ಸು ಶುದ್ಧವಾಗಿದ್ರೆ ಯಾವಾಗಲೂ ದೇವರು ಅದಕ್ಕೆ ಯಾವಾಗಲೂ ದೇವರ ದಯೆ ಇರ್ತದಂತೆ. ನಾವೇ ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ಚಿಟ್ಕೊಂಡ್ರೆ ಅದು ರಿಟರ್ನ್ ನಮಗೇನೆ. ನಾವು ಅಥವಾ ಈ ಇತ್ತೀಚಿನ ಕಾಲದಲ್ಲಿ ನೋಡಿ ಹೊರ್ಕೊಳ್ಳೋರೆ ತುಂಬಾ ಜನ ಆಗಿದ್ದಾರೆ. ಅವಳು ಆ ಬಟ್ಟೆ ಹಾಕೊಂಡ್ಲು, ಅವಳು ಈ ಸೀರೆ ತಗೊಂಡ್ಲು, ಅವಳು ಆ ಸಾಮಾನು ತಗೊಂಡ್ಲು, ಅವಳು ಅದನ್ನ ತಗೊಂಡ್ಲು, ಅವಳಿಗೆ ಅದು ಎಲ್ಲಿಂದ ಅಂತ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹುಚ್ಚರಾಗೋರು ಕೂಡ ಇದ್ದಾರೆ. ಆ ರೀತಿ ಹುಚ್ಚರಾಗೋದಕ್ಕಿಂತ ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡಿ ನಮ್ಮ ಟೈಮನ್ನ, ನಮ್ಗೆ ಸಿಕ್ಕಿರೋ ಟೈಮನ್ನ, ಇದು ಒಂದು ಜೀವನನ ಇದನ್ನ ಯಾಕೆ ವೇಸ್ಟ್ ಮಾಡ್ಕೋಬೇಕಲ್ವಾ? ನಮ್ಮ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಅಥವಾ ನಮ್ಮ ಬಗ್ಗೆ ನಾವು ಟೆನ್ಷನ್ ಮಾಡಿದ್ರೆ, ನಮ್ಮ ಲೈಫ್ ಬಗ್ಗೆ ನಾವೇನಾದ್ರೂ ಆಲೋಚನೆ ಮಾಡಿದ್ರೆ ಮುಂದೆ ಕೂಡ ಹೋಗ್ಬೋದು. ನಮ್ಮ ಗುರಿ ಏನಿದೆ ಅದನ್ನು ಮುಟ್ಕೋಬಹುದು. ಎಲ್ಲರಿಗೂ ಒಂದೊಂದು ಗುರಿ ಅಂತ ಹೇಳಿ ಇರ್ತದಲ್ವಾ, ಆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ನಾವು ಯಾವಾಗ ಬೇರೆಯವ್ರನ್ನ ಯಾವಾಗ್ಲೂ ನಾವು ಬೇರೆಯವ್ರನ್ನ ನೋಡ್ತಾ ಇರೋದು, ಬೇರೆಯವ್ರ ಬಗ್ಗೆ ಹೊಟ್ಟೆ ಕಿಚ್ಚಿಬಿಡೋದು, ಬೇರೆಯವ್ರ ನೋಡಿ ಯಾವಾಗಲೂ ಏನೆಲ್ಲ ಮಾಡ್ಲಿಕ್ಕೆ ಅವಳು ಹಾಗೆ ಮಾಡಿದ್ಲು ಅಂತ ಹೇಳಿ ನಾವು ಇದು ಮಾಡ್ತೀವಿ, ಅದು ನಮ್ಮನ್ನೇ ಸುಳಿದಾಗ್ತದೆ ಯಾವಾಗ್ಲೂ. ಮತ್ತೆ ದೇವ್ರ ಸಹಾಯ ಒಳ್ಳೇದಕ್ಕೆ ಯಾವಾಗ್ಲೂ ಇದ್ದೇ ಇರ್ತದೆ. ನಾವು ಕೆಟ್ಟದ್ ಮಾಡ್ದಿದ್ರೆ ಆಯ್ತು, ನಮ್ಗೆ ಯಾರಿಗೆ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಮ್ಮಷ್ಟಕ್ಕೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಇದ್ರೆ ಆಯ್ತು.
ಸಹಾಯ ಮಾಡಲಿಕ್ಕೆ ದೇವರು ಯೋಗ್ಯತೆ ಕೊಟ್ಟ ಅಥವಾ ನಮ್ಮಿಂದ ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ಮಾಡ್ಬೋದು. ಮಾಡ್ಲಿಕ್ಕೆ ಆಗೋದಿದ್ರೆ ಸುಮ್ಮನೆ ನಮ್ಮಷ್ಟು ಕೆಲಸ ಎಷ್ಟುಂಟು ಅಷ್ಟು ಮಾಡ್ಕೋಬೋದು. ಅದಕ್ಕೆ ಯಾವಾಗಲೂ ದೇವರ ಸಹಾಯ ಇದೆ. ನಾವು ಯಾವಾಗಲೂ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಬೇಕು, ಅವಳಗ ಕಲಿಸ್ಬೇಕು, ಅವಳಗ ಅಹಂಕಾರ ಇದೆ, ಅವಳ ಅಷ್ಟು ಚಂದ ಬಟ್ಟೆ ಹಾಕ್ಕೊಳ್ತಾಳೆ, ಅವಳು ಅದನ್ನು ತಗೊಂಡ್ಲಂತ ನಾವು ಯಾವಾಗಲೂ ಬೇರೆಯವ್ರು ನೋಡಿ ಉಳ್ಕೊಳ್ತೀವಿ ಅಲ್ವಾ, ಅದು ಯಾವತ್ತು ನಮ್ಮನ್ನೇ ತುಳಿದಾಗ್ತದೆ, ನಮ್ಮನ್ನೇ ಸುಡ್ತದೆ ಕೂಡ. ಹಾಗಾಗಿ ಇದು ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆ. ನಿಮಗೆ ಕೂಡ ಶೇರ್ ಮಾಡ್ಕೋಬೇಕಂತ ಅನಿಸ್ತು, ಅದಕ್ಕೆ ನಾನು ಕೂಡ ಶೇರ್ ಮಾಡಿಕೊಂಡೆ. ನಮ್ಮ ಜೀವನದಲ್ಲಿ ಒಂದು ಪರ್ಸ್ನಲ್ ಆಗಿ ಪ್ರಾಬ್ಲಮ್ ಇತ್ತು, ಅದು ಸಾಲ್ವ್ ಆಗಬೇಕಂತ ನಾನು ಕೂಡ ಅಜ್ಜನಿಗೆ ಹರಕೆ ಕಟ್ಕೊಂಡಿದ್ದೆ. ಹಾಗಾಗಿ ಅದನ್ನು ಕೊಡ್ಲಿಕ್ಕೆ ಅಂತ ಹೇಳಿ ನಾವು ಕೂಡ ಅದೇ ರೀತಿ ನಾವು ಅಂದ್ಕೊಂಡು ನಾನು ಕೆಲವು ಕಡೆ ಎಲ್ಲ ತುಂಬ ಹರಕೆ ಕೂಡ ಕಟ್ಕೊಂಡಿದ್ದೆ. ಅದರಲ್ಲಿ ಹೊರಗಜರಿಗೂ ಕೂಡ ನಾನು ಹರಕೆ ಕಟ್ಕೊಂಡಿದ್ದೆ. ಹಾಗೆ ನನ್ನ ಕೆಲಸ ಸಕ್ಸಸ್ ಆಯಿತು. ಹಾಗೆ ಹರಕೆ ಬಾಕಿ ಇತ್ತು, ಹರಕೆ ಕೂಡ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ಹರಕೆ ಎಲ್ಲ ಕೊಟ್ವಿ. ಮತ್ತೆ ಇಷ್ಟರವರೆಗೂ ನಮಗೆ ಅಜ್ಜ ಏನು ಕೈ ಬಿಡಲಿಲ್ಲ. ಅಜ್ಜನ ಪವಾಡ ಅಂದರೆ ನಾವು ಅಜ್ಜ ಇಲ್ಲದೆ ನಾವಿಲ್ಲ ಅನ್ನೋ ರೀತಿಯಲ್ಲಿ ನಾವು ಕಷ್ಟ ಸುಖದಲ್ಲಿ ಪ್ರತಿಯೊಂದರಲ್ಲೂ ನಾವು ಅಜ್ಜ ಅಂತ ಹೇಳಿ ಕರೆದ್ರೆ ಅಜ್ಜ ನಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ, ಬಿಟ್ಟಿಲ್ಲ, ಬಿಡುದು ಇಲ್ಲ. ಹಾಗಾಗಿ ಯಾವಾಗಲೂ ನಮ್ಮ ಆಶೀರ್ವಾದಕ್ಕೆ ಯಾವಾಗಲೂ ಅವ್ರು ಇದ್ದೇ ಇರ್ತಾರೆ. ನಮ್ಮ ಒಳ್ಳೆತನ ಇದ್ದರೆ ನಮ್ಮನ್ನು ಎಲ್ಲಿ ಕೂಡ ಕಾಪಾಡ್ಕೊಂಡು ಬರ್ತದೆ ಅಂತ ಹೇಳ್ತಾರಲ್ವಾ. ನಾವು ಮಾಡಿದ ಒಳ್ಳೆತನ ನಮ್ಮ ಮಕ್ಕಳು ಮರಿಗೆ ಅದು ಕಾಪಾಡ್ತದೆ. ಇವತ್ತು ನಾನು ಯಾರಿಗಾದ್ರೂ ಒಂದು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ರೆ, ಅಥವಾ ಏನೋ ಊಟ ಇಲ್ಲದೆ ಒದಾಡ್ತಾ ಇದ್ರೆ, ಅಥವಾ ಇನ್ನೇನೋ ಕಷ್ಟದಲ್ಲಿದ್ದರೆ ಹಾಸ್ಪಿಟ್ಲ್ ಇದ್ದವರಲ್ಲಿದ್ದರೆ ಏನಾದರೂ ನಮ್ಮಿಂದ ಸಹಾಯ ಆಗೋದನ್ನ ಅಂಥದನ್ನು ನಾವು ಮಾಡಿದರೆ ದೇವರು ಬೇರೆ ರೂಪದಲ್ಲಿ ನಮ್ಮ ಮಕ್ಕಳ ಮರಿಗಾದರೂ ಕೊಡ್ತಾರೆ. ಆ ರೀತಿ ನಾನು ನಡ್ಕೊಂಡು ಬಂದವಳು. ನಾನು ಕೂಡ ತುಂಬ ಲೋ ಇಂದನೇ ಮೇಲೆ ಬಂದದ್ದು. ಯಾಕೆಂದರೆ ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಕೂಡ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು. ಹಾಗಾಗಿ ಎಲ್ಲರೂ ಒಂದು ಸಕ್ಸಸ್ ಅಂತ ಹೇಳಿ ಇರ್ತದೆ ಎಲ್ಲರ ಜೀವನದಲ್ಲೂ. ಆ ಸಕ್ಸಸ್ ಕಾಣಬೇಕಂದ್ರೆ ನಾವು ನಮ್ಮ ಕೆಲಸದ ಕಡೆ ಯಾವಾಗಲೂ ಗುರಿಯನ್ನು ನೋಡ್ಕೊಳ್ತಾ ಇರಬೇಕು. ಅದು ಬಿಟ್ಟು ಬೇರೆಯವ್ರ ಬಗ್ಗೆ ತಲೆ ಕಟ್ಸ್ಕೊಳ್ತಾ ಹೋದರೆ, ಬೇರೆಯವ್ರನ್ನ ನೋಡ್ತಾ ಹೋದರೆ, ಬೇರೆಯವ್ರು ಹಂಗೆ ಬೆಳೆದ್ರು, ಬೇರೆಯವ್ರ ಕಾರಲ್ಲಿ ಹೋದ್ರು, ಬಂಗ್ಲೆಯಲ್ಲಿ ಹೋದ್ರು, ಅಥವಾ ಅದನ್ನು ತಗೊಂಡ್ರು, ಇದನ್ನು ತಗೊಂಡ್ರು, ಅವಳ ಹೆಂಗೆ ಹೋದ್ಲು ಅಂತಂದು ಬೇರೆಯವ್ರ ಬಗ್ಗೆ ವಿಚಾರ ಮಾಡ್ಕೊಂಡು ಕುತ್ಕೊಂಡ್ರೆ ನಾವೇ ಕೆಳಗೆ ಹೋಗೋದು. ಅವ್ರಿಗೆ ಬಗ್ಗೆ ವಿಚಾರ ಮಾಡ್ತೀವಿ ಹೊರತು ನಮ್ಮ ಬಗ್ಗೆ ನಾವು ಏನು ವಿಚಾರ ಮಾಡೋದಿಲ್ಲ ಅಂತಂದು ಅದು ನಮಗೇನೆ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಬಗ್ಗೆ ನಾವು ವಿಚಾರ ಮಾಡಿಕೊಂಡು ಮುಂದೆ ಹೋಗುವಂಥದ್ದು ನನ್ನ ಒಂದು ಅಭ್ಯಾಸ. ಹಾಗಾಗಿ ನಿಮಗೆ ನಮ್ಮ ಹತ್ರನೂ ಈ ವಿಷಯನ ಶೇರ್ ಮಾಡ್ಕೋಬೇಕನ್ನಿಸ್ತು, ಶೇರ್ ಮಾಡಿಕೊಂಡೆ. ಯಾರಿಗಾದರೂ ಮನೆಯಲ್ಲಿ ಹುಷಾರಿಲ್ದವ್ರಿದ್ರೆ, ಅಥವಾ ಏನಾದರೂ ಕಷ್ಟಗಳಿದ್ದರೆ, ಅಥವಾ ಬೇರೆ ಯಾರಾದರೂ ತೊಂದರೆ ಕೊಡ್ತಾ ಇದ್ರೆ, ಶತ್ರುಗಳಂತ ಈಗಂತೂ ತುಂಬ ಎಲ್ಲೆಲ್ಲಿ ಉಟ್ಕೊಳ್ತಾರಂತ ಹೇಳಿಕ್ಕಾಗೋದಿಲ್ಲ. ಒಟ್ಟಿಗೆ ತಿಂದು ಒಂದೇ ಬಟ್ಲಲ್ಲಿ ಕೂಡ ಊಟ ಮಾಡಿ ಕೂಡ ಬೆನ್ನಿಗೆ ಬಿಸತಿ ಹಾಕೋರಿದ್ದಾರೆ. ಎಷ್ಟು ಒಂದು ಮೋಸಗಾರ ಇರ್ತಾರೆ ಅಂದರೆ ಇವತ್ತಿನ ಕಾಲದಲ್ಲಿ ಹಂಗಿರ್ತಾರೆ. ಯಾಕೆಂದರೆ ನನಗೆ ಮಾಡಿದ್ದಾರೆ, ನಾನು ಅದನ್ನು ಹೇಳ್ಕೊಬೇಕನ್ನಿಸ್ತು, ನಾನು ಹೇಳಿದೆ. ಹಾಗೆ ಎಲ್ಲಿ ಉಟ್ಕೊಳ್ತಾರಂತ ಹೇಳಿಕ್ಕಾಗೋದಿಲ್ಲ. ನಾವು ಯಾರ ವಿಷಯಕ್ಕೂ ಹೋಗೋದಿದ್ರು ಅಥವಾ ಯಾರಿಗೆ ತೊಂದರೆ ಕೊಡೋದಿದ್ರು, ನಮ್ಮಷ್ಟಕ್ಕೆ ನಾವು ನಮ್ಮ ಕೆಲಸ ಮಾಡ್ಕೊಂಡಿದ್ರು ಕೂಡ ನಮ್ಮ ನೋಡಿ ಉಟ್ಕೊಳ್ಳೋರು ತುಂಬ ಜನ ಇರ್ತಾರೆ. ಅದಕ್ಕೆ ದೇವರೇ ಉತ್ತರ ಕೊಡಬೇಕು. ನಾವೇನು ಮಾಡ್ಲಿಕ್ಕಾಗೋದಿಲ್ಲ. ಅದು ಅವ್ರು ಮಾಡಿದ್ದು ಅವರ ಕರ್ಮದ ಫಲ, ಅವ್ರು ಅನುಭವಿಸ್ತಾರೆ. ಹಾಗಾಗಿ ಯಾರಿಗಾದ್ರೂ ಹುಷಾರಿಲ್ಲದಿದ್ರೆ, ಅಥವಾ ಏನಾದರೂ ಸಕ್ಸಸ್ ಕಾಣಬೇಕಂದ್ರೆ, ನಮ್ದೊಂದು ಕೆಲಸ ಆಗಬೇಕಂತಿದ್ರೆ, ಮನೆ ಕಟ್ಟಬೇಕಂತಿದ್ರೆ, ಅಥವಾ ಮಕ್ಕಳಾಗಬೇಕಂತಿದ್ರೆ, ಏನಾದರೂ ಒಳ್ಳೆ ಕೆಲಸ ನಿಮಗೆ ಆಗಬೇಕಂತಿದ್ರೆ ನೀವು ಹೋಗಿ ಅಜ್ಜನಿಗೆ ಹತ್ರ ಒಂದು ಕೈ ಮುಗಿದು ಹರಕೆ ಕಟ್ಕೊಂಬನ್ನಿ. ಒಂದು ವೇಳೆ ಅಲ್ಲಿ ಹೋಗಿ ನಿಮಗೆ ಹರಕೆ ಕಟ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು, ಮನೆಯಲ್ಲಿ ಕೂಡ ಕೈ ಮುಗಿದು ಅಜ್ಜನ ನೆನೆಸಿ ನೀವು ಹರಕೆ ಕಟ್ಕೊಂಡು ಇಟ್ಕೋಬಹುದು. ಈ ಥರ ನನಗೆ ಬಂದ ಹುಷಾರಾದರೆ ಅಲ್ಲಿ ಹರಕೆಗಳು ಹೇಳಿದ್ನಲ್ವಾ, ಆಗ ಹೇಳಿದಾಗೆ ಬೀಡ, ಚಕ್ಕುಲಿ ಮತ್ತು ಕ್ವಾಟ್ರು ಇಷ್ಟು ಹರಕೆ ಕೊಡ್ಲಿಕ್ಕೆ ಇರ್ತದೆ. ಹಾಗೆ ಇದನ್ನು ನಾವು ಕೊಡ್ತೀವಿ ಅಂತ ಹೇಳಿ ಹರಕೆ ಕಟ್ಕೊಂಬಂದರೆ ನಮ್ಮ ಕೆಲಸ ಆದಮೇಲೆ ಹೋಗಿ ನಾವು ಹರಕೆ ಕೊಡಲಿಕ್ಕೆ. ಹಾಗೆಲ್ಲ ನನಗೆ ತಿಳಿದದ್ದು, ನಾವು ಹೋಗಿದ್ವಿ. ನಿಮಗೆ ಕೂಡ ಮಾಹಿತಿ ಶೇರ್ ಮಾಡಬೇಕನ್ನಿಸ್ತು, ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಹೋಗಿದ್ವಿ, ಏನೆಲ್ಲ ಆಯಿತು, ಹೇಗೆಲ್ಲ ನಾವು ಅಲ್ಲಿ ದರ್ಶನ ಮಾಡಿದ್ವಿ. ಮತ್ತು ಇನ್ನೂ ಕೂಡ ಮಕ್ಕಳಿತ್ತು, ನಮಗೆ ತುಂಬ ಬಿಸಿಲು ಕೂಡ ಇತ್ತು. ನಮಗೆ ಕರೆಕ್ಟಾಗಿ ಎಲ್ಲವನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮ ಕಡೆಯಿಂದ ಎಷ್ಟಾಗಿದೆಯೋ ಅಷ್ಟು ವಿಡಿಯೋ ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ಮಾಹಿತಿನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಕೊಡ್ತೀವಿ. ಈಗ ನಿಮಗೂ ಕೂಡ ತೋರಿಸ್ತೀನಿ. ಈ ವಿಡಿಯೋನ ನೋಡ್ಕೊಂಬನ್ನಿ ಹೇಗೆಲ್ಲ ಇದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಹೋಗಿ ಬರೋಣ ಅಂಥೇಳಿ ಹೊರಟಿದ್ವಿ ಕೂಡ. ಕೊರಗಜ್ಜನ ಹತ್ರ ಹೋಗಿ ಬರೋಣ ಅಂಥೇಳಿ ನಾನು ಆಗ ಹೇಳಿದಲ್ವ, ಅದೇ ಥರನೇ ರೆಡಿ ಆದ್ವಿ ಕೂಡ. ನಾನಿಲ್ಲಿ ಒಂದು ಸಿಂಪಲ್ ಸಾರಿ ಹಾಕ್ಕೊಂಡೆ. ಹಾಗೆ ಆದ್ಯನಿಗೆ ಸ್ಟಿಕ್ಕರ್ ಇಟ್ಕೊಂಡಿರಲಿಲ್ಲ. ಆದ್ಯ ಸ್ಟಿಕ್ಕರ್ ಹಾಕ್ಕೊಂಡು ನಾನು ಹಾಕಿದ್ದೆ ತಂದು. ಹಾಗೆ ಮಗಳನ್ನು ಫಸ್ಟ್ ಬಿಟ್ಟು ಬಂದಿದ್ದ ಹೋಗಿ ಮಗ, ಆಮೇಲೆ ನನ್ನನ್ನು ಬಿಡಲಿಕ್ಕೆ ಅಂಥೇಳಿ ರೆಡಿಯಾದ. ಹಾಗೆ ಬಿಟ್ಟು ಇಲ್ಲಿ ಆದ್ಯ ಕೂಡ ಹೊರಟು ನಿಂತ್ಕೊಂಡಿದ್ಲು. ಹಾಗೆ ನಾವು
ಹೋಗಿ ಬರೋಣ ಅಂಥೇಳಿ ಹೊರಟ್ವಿ. ತುಂಬ ಬಿಸಿಲು ಕೂಡ ಇತ್ತು. ನಾವು ಬೇಗ ಹೋದರೆ ಬೇಗ ಬರಲಿಕ್ಕಾಗ್ತದೆ. ನಮ್ಮ ಹತ್ರ ವೆಹಿಕಲ್ ಇರಲಿಲ್ಲ, ಅದಕ್ಕೆ ನಾವು ಬಸ್ಸಲ್ಲೇ ಹೋಗಬೇಕಿತ್ತು. ಬಸ್ ಸ್ಟಾಪ್ವರೆಗೂ ಮಗ ಬಿಟ್ಟ, ಹಾಗೆ ಬಸ್ಸಿಗೆ ಹೋಗೋಣ ಅಂಥೇಳಿ ಬಸ್ಸಿಗೆ ಕೂತಿದ್ವಿ. ಹಾಗೆ ಬಸ್ಸಲ್ಲಿ ಕೂತು, ಅದು ಡೈರೆಕ್ಟ್ ಬಸ್ ಇರಲಿಲ್ಲ, 2 ಬಸ್ಸೆಲ್ಲ ಚೇಂಜ್ ಮಾಡಿ ಹೋಗಬೇಕಿತ್ತು. ಹಾಗೆ 2 ಬಸ್ ಚೇಂಜ್ ಮಾಡಿ ಕೂಡ ಹೋದ್ವಿ. ಯಾಕೆಂದರೆ ಚಿಕ್ಕ ಮಗನ ಹಿಡ್ಕೊಂಡು ಈ ಬಿಸಿಲಲ್ಲಿ ಸೆಕೆಯಲ್ಲಿ ಕಿರಿಕಿರಿ ಕೂಡ ಮಾಡ್ಕೊಂಡಿದ್ದ ಮಗು. ಅವನಿಗೀಗ 4 ತಿಂಗಳು ತುಂಬಿ 5ರಲ್ಲಿ ಬಿತ್ತು. 4 ತಿಂಗಳು ಕಂಪ್ಲೀಟ್ ಆದದಷ್ಟೇ. ಹಾಗೆ ಹರಕೆ ಇತ್ತಲ್ವ, ಅದಕ್ಕೆ ಹರಕೆನ ತುಂಬ ದಿನ ಇಡಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಓದೋದು, ಇಲ್ಲಾಂದರೆ ಮತ್ತೆ ಕೊಡ್ಬೋದಿತ್ತು ನಿಧಾನಕ್ಕೆ. ಮತ್ತು ಹರಕೆಗಳನ್ನು ಯಾವಾಗಲೂ ನಾವು ಬಾಕಿ ಇಟ್ಕೊಳ್ಳೋದ್ರಿಂದ ನಮಗೆ ಯಾವಾಗಲೂ ಮನೇಲಿ ಕಷ್ಟ ಬರ್ತಾನೆ ಇರ್ತದೆ. ಅದೇ ಹರಕೆ ನಾವು ಯಾವಾಗ ತೀರಿಸ್ತೀವಿ ಆವಾಗ ನಮ್ಮ ಕಷ್ಟ ಪರಿಹಾರ ಆಗ್ತದೆ ಅಂತ ಒಂದು ಹಿರಿಯರು ಹೇಳಿದ್ದು ಒಂದು ನೆನಪಿದೆ. ಅದಕ್ಕೋಸ್ಕರ ಅದನ್ನು ಬೇಗ ಹರಕೆಗಳನ್ನು ಯಾರಾದರೂ ಬಾಕಿ ಇಟ್ಕೊಂಡಿದ್ರೆ ತೀರಿಸಿಬಿಡಿ, ಯಾವುದನ್ನು ಕೂಡ ಬಾಕಿ ಇಟ್ಕೋಬೇಡಿ. ಅದೇ ನಮಗೆ ಒಂಥರ ಕಷ್ಟದ ರೂಪದಲ್ಲಿ ನಮಗೆ ಕಾಡ್ತಾ ಇರ್ತದೆ. ಅದಕ್ಕೋಸ್ಕರ ದೇವರ ಹರಕೆಗಳನ್ನು ನಾವು ಯಾವತ್ತೂ ಬಾಕಿ ಇಟ್ಕೋಬಾರ್ದು. ಹಾಗಾಗಿ ಏನಾದರೂ ಹರಕೆಗಳು ಕಟ್ಕೊಂಡಿದ್ರೆ ಅದು ಕೆಲವರಿಗೆ ನೆನಪಿರೋದಿಲ್ಲ. ಆ ರೀತಿ ಯಾವುದಾದ್ರೂ ಈ ಹರಕೆ ಏನಾದರೂ ಬಾಕಿ ಇಟ್ಕೊಂಡಿದ್ರೆ ಯಾವಾಗಲೂ ಕೊಟ್ಟು ಬರಬೇಕು. ಅದರಿಂದ ನಮ್ಮ ಸಮಸ್ಯೆಗಳೆಲ್ಲ ಆಗ ಟೈಮ್ಗೆ ನಾವು ದೇವ್ರ ಹತ್ರ ಹರಕೆ ಕಷ್ಟ ಇರ್ತಿದೆ, ನಾವು ದೇವ್ರ ಹತ್ರ ಕೇಳಿಕೊಂಡು ನಾವು ಒಂದು ಹರಕೆ ಎಲ್ಲ ಮಾಡ್ಕೊಂಡಿರ್ತೀವಿ. ಆಮೇಲೆ ಹುಷಾರಾದ ನಂತರ ಅಥವಾ ಕಷ್ಟ ಪರಿಹಾರ ಆದ ನಂತರ ಆಮೇಲೆ ನಾವು ಅದನ್ನು ದೇವ್ರ ಕಡೆಯನ್ನು ಹರಕೆನ ಮರೆತು ಬಿಡ್ತೀವಿ. ಆಮೇಲೆ ಯಾಕೆಂದರೆ ಕಷ್ಟದಲ್ಲಿ ಅಲ್ವಾ ಎಲ್ಲರನ್ನು ದೇವ್ರು ನೆನೆಸೋದು. ಆ ಟೈಮ್ಗೆ ನಾವು ಏನು ಬಾಯಿಗೆ ಬರ್ತದೋ ಅಥವಾ ಏನು ಮನಸ್ಸಲ್ಲಿ ಎಣಿಸ್ಕೊಳ್ತದೋ ಅದನ್ನು ಎಣಿಸ್ಕೊಂಡ್ಬಿಡ್ತೀವಿ. ಹಾಗೆ ಹರಕೆ ಮಾಡಿಕೊಂಡು ಹರಕೆ ಏನಾದರೂ ಬಾಕಿ ಇದ್ದರೆ ಯಾವತ್ತು ನನ್ನ ಒಂದು ಅನುಭವ ಪ್ರಕಾರ ನಾನು ಹೇಳೋದು, ಹಾಗೆ ಯಾರು ಕೂಡ ಬಾಕಿ ಇಟ್ಕೋಬೇಡಿ. ಹರಕೆ ಇದ್ದರೆ ಕೊಟ್ಬಿಡಿ. ಹರಕೆ ಕೊಡೋದ್ರಿಂದ ನಮ್ಮ ಕಷ್ಟಗಳು ಕೂಡ ಪರಿಹಾರ ಆಗ್ತವೆ. ನಾವು ದೇವರಿಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕಷ್ಟ ಬಂದಾಗ ಸುಖ ಬಂದಾಗ ನಾವು ಮರೆತು ಬಿಟ್ಟರೆ ಹೇಗೆ ಅಲ್ವಾ. ಅದಕ್ಕೋಸ್ಕರ ನಾವು ಹರಕೆಗಳನ್ನು ಪೆಂಡಿಂಗ್ ಇಡಬಾರ್ದು. ಹಾಗೆ ಬಿಸಿಲು ಕೂಡ ಇತ್ತು, ಭಯ ಕೂಡ ಆಗ್ತಿತ್ತು ಚಿಕ್ಕ ಮಗನ ಕಟ್ಕೊಂಡು ಬಿಸಿಲಿಗೆ. ಯಾಕೆಂದರೆ ಹರಕೆ ಕೊಡಲೇಬೇಕಿತ್ತು, ಮತ್ತು ಅವ್ರು ಇನ್ನೂ ಸದ್ಯದಲ್ಲಿ ಊರಿಗೆ ಕೂಡ ಹೋಗೋರಿದ್ದಾರೆ. ಹಾಗಾಗಿ ಹರಕೆನ ಕೊಡಬೇಕಿತ್ತು. ಮತ್ತು ಹೋದ್ಮೇಲೆ ಮತ್ತೆ ಇನ್ನೂ ಸದ್ಯಕ್ಕೆ ಬರೋದಿಲ್ಲ ಅಂತೇಳಿ ಹರಕೆ ಕೊಡಬೇಕಿತ್ತು. ಅದಕ್ಕೆ ಹರಕೆ ಕೊಡೋಣ ಅಂತೇಳಿ ಹೋಗಿದ್ವಿ. ಬಿಸಿಲಿತ್ತು, ಮಗನ ಕರ್ಕೊಂಡು ಹೋದ್ವಿ. ಹಾಗೆ ಹೊರಗಿನವ್ರಿಗೂ ನಾವು ವಿಡಿಯೋ ಮಾಡಿದ್ವಿ, ಮತ್ತು ಒಳಗೆ ವಿಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಹೊರಗೆದು ನಾವು ದರ್ಶನ ಎಲ್ಲ ಮಾಡಿದ್ವಿ. ಒಳ್ಳೆ ಚೆಂದ ದರ್ಶನ ಕೂಡ ಆಯಿತು. ನಮಗೆ ಮಗು ಇದೆ ಅಂತ ಹೇಳಿ ಒಳಗಡೆ ಚೆಂದ ಕೂಡ ನಮ್ಮನ್ನು ಬೇಗ ದರ್ಶನ ಮಾಡಲಿಕ್ಕೆ ಕೂಡ ಬಿಟ್ಟರು. ಹಾಗೆ ಚೆಂದ ಮಾಡಿ ಅಜ್ಜನ ದರ್ಶನ ತಗೊಂಡು ಅಜ್ಜನ ಒಂದು ಆಶೀರ್ವಾದ ತಗೊಂಡು ಬಂದು ಹೊರಗೆ ಬಂದು ಸ್ವಲ್ಪ ಫೋಟೋ ಎಲ್ಲ ತೆಗೆದ್ವಿ. ಹಾಗೆ ಫೋಟೋ ಎಲ್ಲ ತಗೊಂಡು ಅಜ್ಜಂದು ಎಲ್ಲ ಪವಾಡನ 4 ಜನಕ್ಕೆ ಗೊತ್ತಾಗಬೇಕು, ಯಾರಿಗಾದರೂ ಯೂಸ್ ಆಗಬೇಕಂತ ಹೇಳಿ ನಾನು ಈ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ. ಯಾಕೆಂದರೆ ಎಲ್ಲರಿಗೂ ಗೊತ್ತಿರ್ತದೆ, ಆದರೆ ಕೆಲವರಿಗೆ ಎಲ್ಲರಿಗೂ ಗೊತ್ತಿರ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಗೊತ್ತಿಲ್ಲದಿದ್ದವರು ಕೂಡ ಇದ್ದಾರೆ. ನನ್ನ ವಿಡಿಯೋದಿಂದ ಯಾರಿಗಾದರೂ ನೋಡಿ ಒಳ್ಳೆಯದಾಗೋದಾದರೆ ಆಗಲಿ ಅಂತ ಹೇಳಿ ನಾನು ಕೂಡ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡಿ ಯಾರಿಗಾದ್ರೂ ಕಷ್ಟದಲ್ಲಿದ್ದರೆ ಅವರಿಗೆ ಒಳ್ಳೆಯದಾದರೆ ಅದರ ಅಂತ ನಮಗೆ ಪುಣ್ಯದ ಫಲ ಇನ್ನೇನಿಲ್ಲಲ್ವ. ಯಾರಾದರೂ ಕಷ್ಟದಲ್ಲಿದ್ದವರು ಮೇಲೆ ಬರಬೇಕನ್ನೋದು ನನ್ನದೊಂದು ಆಸೆ. ಹಾಗಾಗಿ ನಾನು ಯಾರಿಗಾದ್ರೂ ಕಷ್ಟ ಅಂತ ಹೇಳಿದರೆ ನನ್ನ ಕಡೆಯಿಂದ ಆದ ಸಹಾಯವನ್ನು ನಾನು ಮಾಡೇ ಮಾಡ್ತೀನಿ ಯಾವಾಗಲೂ. ಅದು ಒಂದು ನನ್ನ ಗುಣ. ಹಾಗಾಗಿ ನಾನು ಈ ದೇವರು ತೋರಿಸೋ ಮುಖಾಂತರ ಹರಕೆ ಇದು ಅಂತ ಹೇಳೋದಲ್ಲ, ನಾನು ಅವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳೋದಲ್ಲ. ನನ್ನ ಕಡೆಯಿಂದ ಪರ್ಸ್ನಲಾಗಿ ಏನು ಸಹಾಯ ಮಾಡಲಿಕ್ಕಾಗುತ್ತೋ ನಾನು ಯಾರಿಗಾದರೂ ಮಾಡೇ ಮಾಡ್ತೀನಿ. ತುಂಬ ಕಷ್ಟ ಅಂತ ಹೇಳ್ಕೊಂಡವ್ರಿಗೆ ಅಥವಾ ನನಗೆ ಇಷ್ಟ ಆದವ್ರಿಗೆ ಕೂಡ ನಾನು ಮಾಡೇ ಮಾಡ್ತೀನಿ. ಮತ್ತು ಎಷ್ಟೋ ಜನ ಹೆಲ್ಪ್ ತಗೊಂಡು ನನ್ನನ್ನು ದೂರದವರು ಇದ್ದಾರೆ, ಬೈದವರು ಇದ್ದಾರೆ. ಹಿಂದಿನಿಂದ ಆಗಿದವರೇ ತುಂಬ ಜನ ಇರೋದು. ಮತ್ತು ಹಿಂದಿನಿಂದ ನನ್ನನ್ನು ಬೈದವರು ಕೂಡ ಇದ್ದಾರೆ. ಪರವಾಗಿಲ್ಲ, ಅವರಿಗೆ ದೇವರಿದ್ದಾರೆ. ನಾವೇನು ಮಾಡಲಿಕ್ಕಾಗೋದಿಲ್ಲ. ನನ್ನ ಕಡೆಯಿಂದ ಏನು ಒಳ್ಳೆ ಕೆಲಸ ಆಗಬೇಕಾ ನಾನು ಅದನ್ನು ಯಾವತ್ತೂ ಮಾಡೇ ಮಾಡ್ತೀನಿ. ಯಾರಿಗಾದರೂ ಒಳ್ಳೆಯದಾಗಬೇಕನ್ನೋದೇ ನನ್ನ ಉದ್ದೇಶ. ಯಾಕೆಂದರೆ ನಮ್ಮಿಂದ ನಾವು ಅಥವಾ ಹೇಳಿಕೊಟ್ಟು ಅಥವಾ ನಾವೇನೋ ಹೆಲ್ಪ್ ಮಾಡಿ ನಮ್ಮಿಂದ ಅವರಿಗೆ ಒಳ್ಳೆಯದಾಯಿತು ಅಂತ ಹೇಳಿದರೆ ತುಂಬಾ ನನಗೆ ಅದರಷ್ಟು ಖುಷಿನೇ ಬೇರೆ ಏನೂ ಇರೋದಿಲ್ಲ. ಅವರು ನನಗೆ ಏನೋ ಕೊಡಬೇಕು ಅಥವಾ ಏನೋ ಮಾಡಬೇಕಂತ ನಾನು ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನನ್ನ ಕಡೆಯಿಂದ ಏನು ಸಹಾಯ ಮಾಡಲಿಕ್ಕಾಗುತ್ತಾ, ನನ್ನ ಬಟ್ಟೆಯಿಂದ ಹಿಡಿದು ನನ್ನ ಕಡೆಯಿಂದ ಹಣ ಸಹಾಯ ಮಾಡಲಿಕ್ಕಾದರೆ ಹಣ, ಏನು ಸಹಾಯ ಆಗುತ್ತೋ ನನ್ನ ಕಡೆಯಿಂದ ಏನಾಗುತ್ತೋ ನಾನು ಅದನ್ನು ಮಾಡೇ ಮಾಡ್ತೀನಿ. ಯಾರಿಗೂ ಕೂಡ ನಾನು ಯಾರಿಗಂತೂ ಅನ್ಯಾಯ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನನ್ನ ಕಡೆಯಿಂದ ಆಗುವ ಸಹಾಯ ನಾನು ಮಾಡೇ ಮಾಡ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕನ್ನೋದೇ ನನ್ನ ಆಸೆ. ಹಾಗೆ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ದೇವರು ಕೂಡ ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾನೆ. ನಮ್ಮ ಮನಸ್ಸೇ ಸರಿ ಇಲ್ಲ ಅಂದರೆ ನಮ್ಮ ಮನಸ್ಸಲ್ಲಿ ಕಲ್ಮಶವನ್ನು ತುಂಬಿಕೊಂಡು
ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ತೊಗೊಂಡ್ರೆ ದೇವರು ಕೂಡ ಆಶೀರ್ವಾದ ಮಾಡೋದಿಲ್ಲ. ಯಾಕೆಂದರೆ ನಮ್ಮ ಮನಸ್ಸು ಪರಿಶುದ್ಧವಾಗಿದ್ರೇ ನಮಗೂ ಕೂಡ ದೇವರು ನೋಡ್ಕೊಳ್ತಾನೆ. ಯಾರು ನೋಡದಿದ್ದರೂ ಕೂಡ ಜನರ ಮನಸ್ಸಿಗೆ ಒಂದು ಅರ್ಥ ಆಗದಿದ್ದರೂ ಕೂಡ ದೇವ್ರಿಗಾದರೂ ಒಂದು ಅರ್ಥ ಆಗೇ ಆಗುತ್ತೆ. ಯಾಕೆ ಅಂದರೆ ಯಾರು ಶುದ್ಧ ಯಾರು ಅಶುದ್ಧ, ಅಥವಾ ಯಾರು ಒಳ್ಳೇದಿದ್ದ ಮನಸ್ಸಿದ್ದಾರೆ, ಯಾರು ಕೆಟ್ಟವರಿದ್ದಾರೆ, ಯಾರನ್ನು ನೋಡಿ ಉಳ್ಕೊಳ್ತಾರೆ, ಅಥವಾ ಯಾರು ನೋಡಿ ಯಾರು ಒಳ್ಳೇದು ಬಯಸ್ತಾರೆ ಅಂತ ಮೇಲೆ ಒಬ್ಬನ ನೋಡೋನಂತ ಇದ್ದೇ ಇರ್ತಾನೆ ಅಂತ ಹೇಳ್ತೀವಲ್ವ ಮಾತಾಡುವಾಗ. ಆಗ ಮೇಲೆ ಒಬ್ಬನ ನೋಡೋನು ಇದ್ದೇ ಇರ್ತಾನೆ, ಯಾವಾಗಲೂ ಖಂಡಿತ ಎಲ್ರಿಗೂ ಇರ್ತಾನೆ. ಹಾಗೆ ಖಂಡಿತ ನಮಗೆ ಇದ್ದೇ ಇರ್ತಾನೆ. ದೇವರ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು. ಹಾಗೆ ನಾವು ಏನಾದರೂ ನಾನು ಎಲ್ಲದನ್ನು ಯಾರು ಕೂಡ ನನ್ನ ಕಷ್ಟಕ್ಕೆ ಅಂತ ಯಾರೂ ಬಂದಿರಲಿಲ್ಲ, ನಿಂತಿರಲಿಲ್ಲ ಇಷ್ಟವರೆಗೂ. ಹಾಗೆ ನನ್ನ ಸ್ವಂತ ದುಡಿಮೆಯಲ್ಲಿ ನಾನು ಕಷ್ಟಪಟ್ಟೆ ಮೇಲೆ ಬಂದದ್ದು. ಯಾರನ್ನು ಕೂಡ ನಾನಿಲ್ಲಿ ಸಹಾಯ ಅಂತ ಯಾರೂ ಮಾಡಲಿಲ್ಲ. ಮಕ್ಕಳು ಚಿಕ್ಕದಿರುವಾಗಲೇ ನನಗೆ ತುಂಬ ಕಷ್ಟ ಎಲ್ಲ ನಾನು ಅನುಭವಿಸಿದ್ದೀನಿ. ಹಾಗಾಗಿ ಯಾರು ಕೂಡ ನನ್ನ ಕಷ್ಟನ ಅನುಭವಿಸ್ಬಾರ್ದು ಅನ್ನೋದೇ ನನಗೆ ಒಂದು ಉದ್ದೇಶ. ನಾನು ಯಾರ ವಿಷಯಕ್ಕೂ ಹೋಗೋದಿಲ್ಲ. ನನ್ನ ಕೆಲಸ ಆಯಿತು, ನಾನಾಯಿತು. ಹಾಗೆ ನಾನು ಇಲ್ಲಿ ನನಗೆ ಆದಷ್ಟು ನಾನು ಸಹಾಯನೇ ಮಾಡ್ತಿರ್ತೀನಿ. ಯಾರಿಗಾದರೂ ಸಹಾಯ ಮಾಡಲಿಕ್ಕಾಗದಿದ್ದರೆ ನನ್ನಿಂದ ಆಗೋದಿಲ್ವ, ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ. ಹಾಗೆ ತಾಯಿಗೆ ಅಮ್ಮ ಏನಿದ್ದಾರೆ ರಕ್ತೇಶ್ವರಿ ಅಮ್ಮ, ಅವರಿಗೆ ಹೂವು ಕೊಡೋಣ ಅಂಥೇಳಿ ನಮ್ಮದು ಒಂದು ಹೂವೆಲ್ಲ ತೊಗೊಂಡ್ವಿ. ಹೂವು ಅಡಿಕೆದು ಹೂವು ಸಿಗ್ತದಲ್ವ, ಪಿಂಗಾರ ಅಂತ ಹೇಳ್ತಾರೆ ಅದಕ್ಕೆ, ಅದನ್ನು ಕೂಡ ತಗೊಂಡ್ವಿ. ನಾವು ಹರಕೆ ಏನು ಮಾಡ್ಕೊಂಡಿರ್ತೀವಿ, ಸೀರೆ ಕೊಡ್ಬೋದು ಅಥವಾ ಹೂವು ಕೊಡ್ಬೋದು. ನಮ್ಮ ಕಡೆಯಿಂದ ಏನು ಹರಕೆ ಇರ್ತದೆ ಅಮ್ಮನಿಗೆ, ಹರಕೆ ಎಣಿಸ್ಕೊಂಡಿರ್ತೀವಿ, ಆ ಥರ ಕೊಡ್ಬೋದು. ಹಾಗೆ ನಾವು ಇಲ್ಲಿ ಪಿಂಗಾರ ಮತ್ತು ಸೇವಂತಿಗೆ ಹೂವನ್ನು ತಗೊಂಡು ಅಮ್ಮನಿಗೆ ಕೊಡುವ ಅಂಥೇಳಿ, ಅಮ್ಮನ ಆಶೀರ್ವಾದಕ್ಕೆ ತಗೊಳ್ಳೋಣ ಅಂಥೇಳಿ ಕೂಡ ಬಂದ್ವಿ. ಹಾಗೆ ಪಿಂಗಾರ ಮತ್ತು ಸೇವಂತಿಗೆ ತಗೊಂಡು ಅಮ್ಮನ ಸನ್ನಿಧಿಗೆ ಬಂದು ಇಲ್ಲಿ ತಾಯಿ ದರ್ಶನ ತಗೊಳ್ಳೋಣ ಅಂಥೇಳಿ ಬಂದ್ವಿ. ಮತ್ತು ನಮಗೆ ಏನು ನಾವು ಅಂದ್ಕೊಂಡು ಕೆಲಸ ಆಗಿರ್ತದೆ. ಮತ್ತು ನಮಗೇನು ತಾಯಿ ಆಶೀರ್ವಾದ ನಮಗೆ ತುಂಬ ಒಂದು ಕಷ್ಟದಲ್ಲಿ ಕೈ ಹಿಡಿದಿದ್ದಾಳೆ, ಅದು ಹೇಳಲಿಕ್ಕಾಗೋದಿಲ್ಲ ಎಲ್ಲರ ಹತ್ರನೂ. ಹಾಗೆ ಒಂದು ಕಷ್ಟದಲ್ಲಿರುವಾಗ ತಾಯಿ ನಮ್ಮನ್ನು ಕೈ ಹಿಡಿದಿದ್ದಾಳೆ. ಯಾವತ್ತು ನಾವು ಚಿರಋಣಿಯಾಗಿರಬೇಕು. ನಾವು ಕಷ್ಟದಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ ಆ ಟೈಮಲ್ಲಿ ನಾವು ಪಾರಾಗಿರ್ತೀವಿ ಅಲ್ವ, ಆ ಟೈಮಿಂದ ನಮಗೆ ಎಲ್ಲದಕ್ಕೂ ದೇವರ ಆಶೀರ್ವಾದನೇ ಆಗಿರ್ತದೆ. ದೇವರು ಇರೋದ್ರಿಂದನೇ ನಾವೆಲ್ಲ ಇರೋದು. ಹಾಗಾಗಿ ನನ್ನ ಒಂದು ಕಷ್ಟನ ಬಗ್ಗೆ ತುಂಬ ಒಂದು ದೊಡ್ಡ ಸಮಸ್ಯೆ ಇತ್ತು, ಅದನ್ನು ಪರಿಹರಿಸಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಅಜ್ಜನಿಗೂ ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗೋದಿಲ್ಲ. ಹಾಗೆ ನಮ್ಮ ಅಮ್ಮನಿಗೂ ಕೂಡ ಎಷ್ಟು ಧನ್ಯವಾದ ಹೇಳಿದರೂ ಕೂಡ ಸಾಕಾಗೋದಿಲ್ಲ. ಹಾಗೆ ದೇವರ ಆಶೀರ್ವಾದ ಯಾವಾಗಲೂ ನಮಗೆ ಸದಾ ಬೇಕು. ಮತ್ತು ದೇವರಿಗೆ ಯಾವಾಗಲೂ ನಾನು ಚಿರಋಣಿ. ಯಾಕೆಂದರೆ ನಮ್ಮ ಎಂತೆಂಥ ಕಷ್ಟಗಳನ್ನು ನಿಭಾಯಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಯಾವಾಗಲೂ ದೇವರ ಆಶೀರ್ವಾದನ ನಾನು ಕೇಳ್ಕೊಳ್ತೀನಿ. ನಾನು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ದೇವರೇ, ನನಗೆ ಯಾರಾದರೂ ಕೆಟ್ಟದ್ದು ಬಯಸಿದರೆ ಅದು ನೀನೇ ಇದ್ದೀಯಾ, ನೀನೇ ನೋಡ್ಕೋಬೇಕಂತ ನಾನು ದೇವ್ರ ಹತ್ರನೇ ಹೇಳಿದ್ದು. ಬೇರೆ ಯಾರ ಹತ್ರ ಹೇಳಿದರೂ ಏನೂ ಅರ್ಥ ಆಗೋದಿಲ್ಲ. ನಮ್ಮ ಕಷ್ಟ ಹೇಳ್ಕೊಂಡ್ರೆ ಬೇರೆಯವ್ರಿಗೆ ಯಾರಿಗೂ ಅರ್ಥನೂ ಆಗೋದಿಲ್ಲಲ್ವ. ನಮ್ಮನ್ಕೆ ಯಾರೂ ಮಾಡೋದಿಲ್ಲ. ಇವಳಿಗೆ ಏನು ಕಷ್ಟ ಅಂತೆಲ್ಲ ಹೇಳ್ತಾರೆ. ಆದರೆ ಆ ದೇವರಿಗೆ ಮಾತ್ರ ಗೊತ್ತು ಹೇಳ್ತಾರಲ್ವ, ಆಗ ಆ ದೇವರಿಗೆ ಮಾತ್ರ ನನಗೆ ಹೇಳಲಿಕ್ಕೆ ಸಾಧ್ಯ. ದೇವ್ರ ಹತ್ರ ಅಷ್ಟೇ ಹೇಳ್ಕೊಳ್ಳೋದು ನಾನು. ನನ್ನ ಏನು ಸಮಸ್ಯೆ ಒಳ್ಳೆಯದು ಕೆಟ್ಟದ್ದು ಅಥವಾ ಯಾರು ಏನು ನನಗೆ ಅನ್ಯಾಯ ಮಾಡ್ತಾರೋ ಅದಕ್ಕೆಲ್ಲ ದೇವರೇ ನೀನೇ ನೋಡ್ಕೋಬೇಕು, ನೀನೇ ಅವ್ರಿಗೆ ಉತ್ತರ ಕೊಡಬೇಕಂತ ನಾನು ದೇವ್ರ ಮೇಲೇ ಇಟ್ಬಿಡ್ತೀನಿ. ಯಾಕೆ ಅಂದರೆ ನಾನು ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ನನಗೆ ಕೆಟ್ಟದ್ದು ಬಯಸಿದವರಿಗೆ ಅದು ಅವರಿಗೆ ಒಳ್ಳೆಯದು ಕೂಡ ಆಗೋದಿಲ್ಲ. ನಾನು ಎಲ್ಲವನ್ನು ದೇವರಿಗೇ ಹೇಳೋದು. ಬೇರೆ ಯಾರು ಮನುಷ್ಯರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಯಾರು ಇವತ್ತಿನ ಕಾಲದಲ್ಲಿ ಇಲ್ಲ, ಯಾರಿಗೂ ಅರ್ಥ ಕೂಡ ಆಗೋದಿಲ್ಲ ನಾವೇನು ಹೇಳಿದರೂ ಕೂಡ. ಹಾಗೆ ನಾನು ಅಮ್ಮನ ದರ್ಶನ ಕೂಡ ತಗೊಂಡು ಇಲ್ಲಿ ಅಜ್ಜಂದು ಇನ್ನೊಂದು ನಮ್ಮದು ಇದಿತ್ತು, ಅಜ್ಜನ ಒಂದು ಟೆಂಪಲ್ ಇತ್ತು, ಅಲ್ಲಿ ಕೂಡ ಬಂದು ಅಜ್ಜನ ಆಶೀರ್ವಾದ ತಗೊಳ್ಳೋಣ ಅಂಥೇಳಿ ಅಲ್ಲಿ ಕೂಡ ಬಂದ್ವಿ. ಅಜ್ಜನ ಆಶೀರ್ವಾದ ಕೂಡ ತಗೊಂಡು ಇಲ್ಲಿ 7 ಕಡೆ ಇದೆ ಅಲ್ವಾ, ನಮಗೆ 2 ಕಡೆ ಮಾತ್ರ ಹೋಗ್ಲಿಕ್ಕಾದದ್ದು. ಹಾಗೆ 2 ಕಡೆ ಮಾತ್ರ ಹೋಗಲಿಕ್ಕೆ ಅದು ಕೂಡ ರಿಕ್ಷಾ ಮಾಡ್ಕೊಂಡಿದ್ವಿ. ತುಂಬ ದೂರದಲ್ಲಿದೆ, ಅಲ್ಲೇ ಹತ್ತತ್ರ ಇದೆ, ಆದರೆ ದೂರದಲ್ಲಿದೆ. ಸ್ವಂತ ವೆಹಿಕಲ್ ಎಲ್ಲ ಬೇಕು ಅದಕ್ಕೆ. ಮತ್ತು ಆರಾಮದಲ್ಲಿ ತಿರುಗಾಡಬೇಕು. ನಮಗೆ ದೊಡ್ಡವರೇ ಆದರೆ ಪರವಾಗಿಲ್ಲ, ಈ ಬಿಸಿಲಿಗೆ ಮಕ್ಕಳು ನಡ್ಕೊಂಡು ತಿರುಗಾಡೋದು ಅಂದರೆ ತುಂಬಾ ಕಷ್ಟ. ಹಾಗಾಗಿ ನಮ್ಮ ಕಡೆಯಿಂದ 2-3 ಕಡೆ ಮಾತ್ರ ಹೋಗ್ಲಿಕ್ಕಾದದ್ದು. ಒಂದು ಅಮ್ಮನ ಹತ್ರ, ಮತ್ತೊಂದು 2 ಕೊರಗಜ್ಜನ ಹತ್ರ. ಹಾಗಾಗಿ ಆದಿಸ್ಥಳ ಹೇಳ್ತಾರಲ್ವ, ಅಲ್ಲಿಯೇ 7 ಕೊರಗಜ್ಜ ಇರೋದು.
ಹಾಗಾಗಿ ನಾವು 2 ಕೊರಗಜ್ಜನನ ದರ್ಶನ ಮಾಡಿ ಪ್ರಸಾದ ಗಂಧ ಪ್ರಸಾದ ಒಂದು ಕಡೆ ಸಿಕ್ಕಿತ್ತು, ಮತ್ತೊಂದು ಕಡೆ ಬಿಡ ಚಕ್ಕುಲಿ ಎಲ್ಲ ಸಿಕ್ಕಿತ್ತು. ದೇವರ ಆಶೀರ್ವಾದ ತುಂಬ ಚೆನ್ನಾಗಿ ಕೂಡ ಆಯಿತು. ನಮಗೆ ಹರಕೆ ಕೂಡ ನಾವು ಕೊಟ್ವಿ, ನಮ್ಮ ಹರಕೆ ಏನಿತ್ತಲ್ವ ಹರಕೆನೂ ಕೂಡ ಕೊಟ್ವಿ. ನಮಗೆ ಒಳಗೆ ಚೆಂದ ಮಾಡಿ ದೇವರ ಆಶೀರ್ವಾದ ಸಿಕ್ಕಿತ್ತು, ದರ್ಶನ ಸಿಕ್ಕಿತ್ತು. ಇಲ್ಲಿ ನೋಡಲಿಕ್ಕೆ 2 ಕಣ್ಣು ಕೂಡ ಸಾಕಾಗೋದಿಲ್ಲ. ಯಾರಿಗೆಲ್ಲ ನೋಡಬೇಕು ಅಂತ ಆಸೆ ಇದ್ದವರು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ನೇರವಾದ ಅಡ್ರೆಸ್ಸನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಇದು ತುಂಬ ಒಂದು ಪವರ್ಫುಲ್ ಟೆಂಪಲ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ನಿಮ್ಮ ಸಮಸ್ಯೆ ಅಂತ ಎಲ್ಲರಿಗೂ ಇರ್ತದೆ ಜೀವನದಲ್ಲಿ, ಆದರೆ ಕೆಲವರಿಗೆ ಅದು ದೊಡ್ಡ ರೀತಿಯಲ್ಲಿ ಪರಿಣಾಮ ಆಗ್ತದೆ, ಇನ್ನು ಕೆಲವರಿಗೆ ಇದ್ದರೂ ಕೂಡ ತೋರಿಸ್ಕೊಳ್ಳೋದಿಲ್ಲ. ಆ ಥರ ಒಳಗೊಳಗೇ ಅನುಭವಿಸ್ತಿರ್ತಾರೆ. ಯಾರು ಕೂಡ ಯಾರ ಹತ್ರನೇ ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಹೇಳ್ಕೊಂಡ್ರೆ ಎಲ್ಲಿ ಬೇರೆಯವರಿಗೆ ಬೇರೆ ರೀತಿ ತಿಳ್ಕೊಳ್ತಾರೋ ಅಂತ ಹೇಳಿ ಆ ರೀತಿ ಯಾರು ಕೂಡ ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇಲ್ಲಿ ಇನ್ನೊಂದು ಅಜ್ಜನಿಗೆ ದರ್ಶನ ಮಾಡಿದ್ವಿ ಹೇಳಿದ್ವಲ್ವ, ಆ ಅಜ್ಜನದು ಫೋಟೋನ ಸ್ವಲ್ಪ ಕ್ಲಿಪ್ ತಗೊಂಡ್ವಿ ಅಷ್ಟೇ. ಹಾಗೆ ಅಜ್ಜನ ದರ್ಶನ ಕೂಡ ಮಾಡ್ಕೊಂಡ್ವಿ. ಅಜ್ಜನ ದರ್ಶನ ಎಲ್ಲ ಮಾಡಿಕೊಂಡು ಹೊರಟ್ವಿ ಕೂಡ. ಎಲ್ಲರ ಮೇಲೂ ಅಜ್ಜ ಅಮ್ಮಂದು, ಕೊರಗಜ್ಜಂದು ಮತ್ತು ರಕ್ತೇಶ್ವರಿ ತಾಯಿದು ಎಲ್ಲರ ಮೇಲೆ ಆಶೀರ್ವಾದ ಇರಲಿ ಅಂತ ನಾನು ಯಾವಾಗಲೂ ಕೇಳ್ಕೊಳ್ತೀನಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ, ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೂಡ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ನನಗೆ ಸಪೋರ್ಟ್ ಮಾಡಿದವರು ಎಲ್ರಿಗೂ ನಿಮಗೆ ದೇವರು ಯಾವಾಗಲೂ ಆಶೀರ್ವಾದ ಇರಲಿ, ದೇವರ ಆಶೀರ್ವಾದ ನಿಮಗೂ ಕೂಡ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಎಲ್ಲರೂ ಚೆನ್ನಾಗಿರಬೇಕು. ಮತ್ತು ನನಗೆ ಸಪೋರ್ಟ್ ಮಾಡಿದವರಿಗೆ ತುಂಬ ತುಂಬ ಧನ್ಯವಾದಗಳು. ಎಲ್ರಿಗೂ ನಾನು ಚಿರಋಣಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.